ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಕರ್ಕೊಂಡು ಹೋಗಿ ಅಂದಿದ್ದಕ್ಕೆ ಕರ್ಕೊಂಡು ಹೋಗುದಿಲ್ಲ ಅಂದ್ರಲ್ಲ ಅಪ್ಪ ಅಪ್ಪಕ್ಕಂಗ ಅಂದ್ಬಿಟ್ಟಿ. ನಾನು ಒತ್ತರ ಕರ್ಕೊಂಡು ಹೋಗಲ್ಲ ಅಂದಿ, ಈಗ ಕರ್ಕೊಂಡು ಹೋಗಲ್ಲ ಅಣ್ಣ. ಗೌಡ್ರು ಕೂಡ ಮನಾಲಿಗೆ ಹೋಗ್ತಿದಾರಂತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಹಂಗಾರೆ ಜಂತನವ್ರಿಗೆ ಏನು ಆಗಿಲ್ಲ ಅಂದಂಗ ಆಯ್ತು. ಏನಾಗ್ಯದಂತ ಈಗ ಗೊತ್ತಾಗ್ಲಿಕ್ಕತ್ತದ್ರಿ. ಏನಾಗಿದ್ದು? ಹೀಟ್ ಆಗ್ಯದ. ಅಲ್ಲ ಪಾಪ ಇವ್ರು ಒಬ್ರನ್ನ ಯಾಕೆ ಬಿಟ್ಟು ಹೋಗ್ತೀರಿ? ನೀವು ಅಲ್ಲಿ ಹೋದಾಗ ಇವ್ರಿಗೆ ಇಲ್ಲಿ ಹೀಟ್ ಜಾಸ್ತಿ ಆಗಿ ತಲೆ ಸಿಡ್ದು ಹೋದ್ರೆ ಏನ್ ಮಾಡ್ತೀರಿ? ಜಾನಿ, ನಾನು ನಿಮ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಹನಿ, ಥ್ಯಾಂಕ್ ಯು ಸೋ ಮಚ್. ಮಧುರವ್ರೆ, ಯಾನ್ ಮಾತಾಡ್ತಾ ಇದ್ರಿ? ನೀವು ಯೋಚನೆ ಮಾಡ್ತಾರೆ ಸರಿ ಇಲ್ಲ. ಮತ್ತಿನ್ನೇ ನಿಮ್ಮ ಯೋಚನೆ ಸರಿ ಇದೆಯಾ? ಹೌದು ಬಾಬಣ್ಣ, ಚಂದನ್ ಅವ್ರು ಬಂದ್ರೆ ಮಧುರ ಅವ್ರಿಗೂ ಸಿಂಪನಿ ಸಿಕ್ಕಂಗಾಯ್ತದೆ. ಅದು ಸಿಂಪನಿ ಎಲ್ಲ ಕಂಪನಿ. ಹೇಳಿದ್ರಿ ಚಾಡ. ಅದಕ್ಕೆ ನಾನಿಲ್ವಮ್ಮೆ ಅಂದ್ರೆ ಅವ್ರು ನೋಡ್ಕೊಳಕ್ ನಾವಿಲ್ವಾ ಅಂದಿ. ಮಧುರವ್ರೆ, ಒಂದ್ ನಿಮಿಷ ಬನ್ನಿ. ಅಯ್ಯೋ ಬನ್ನಿ, ಒಂದ್ ನಿಮಿಷ. ಮಧುರವ್ರೆ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಇಂಥ ಟೈಮ್ಲಿ ಅಣ್ಣ ಅಪ್ಪನವ್ರನ್ನ ಮನೇಲಿ ಕರ್ಕೊಂಡು ಹೋಗ್ಬಿಟ್ರೆ ಅಪಾಯ ಆಯ್ತದೆ. ಆದ್ರೆ ಅವ್ರೊಬ್ರನ್ನ ಇಲ್ಲಿ ಬಿಟ್ಟು ಹೋದ್ರೆ ನನಗ್ ನೆಮ್ಮದಿ ಇರಲ್ವಲ್ಲ ಗೌಡ್ರೆ? ನಿಮಗೆ ನೆಮ್ಮದಿ ಕೊಡಕ್ಕಂತ ನಾನಿಲ್ವಾ? ಅಂದ್ರೆ ನಿಮ್ಮ ನೆಮ್ಮದಿ ಬಯಸಮ್ಮ, ಅಣ್ಣ ಅಪ್ಪನವ್ರು ನೆಮ್ಮದಿ ಬಯಸ್ತಾ ಇರ್ತೀನ. ನಾವು ಬರೋ ಗಂಟ ಡಾಕ್ಟ್ರು ಪತಿಯವ್ರನ್ನ ಹಿಂದೆ ಬಿಟ್ಬಿಟ್ಟು ಹೋಗೋ. ಅವ್ರು ಸಿಡಿ ಆಗ್ತಾ ಇರ್ತಾರೆ, ಇವ್ರು ಕೇಳ್ತಾ ಇರ್ತಾರೆ. ಅಲ್ಲಿ ಗಂಟ ಎಲ್ಲ ಕಾಯಿಲೆನೂ ವಾಸಿ ಆಗ್ಬಿಡುತ್ತೆ. ಆಮೇಲೆ ಎಲ್ಲ ಒಟ್ಟಿಗೆ ಸೇರಿ ಬಿಳಿಗಿರಂಗನ್ ಬೆಟ್ಟಕ್ಕೆ ಹೋಗಿ ಬಂದ್ಬಿಡ. ಗೌಡ್ರೆ, ನಿಮ್ಮ ಮಾತು ನನಗೆ ಕೇಳಿಸ್ತು. ನೀವೆಷ್ಟೇ ಹಚ್ಚಿಟ್ರು ನಾನು ಮಾತ್ರ ಮನೇಲಿಗೆ ಬರೋವ್ನೆ. ಅಣ್ಣ ಅಪ್ಪನವ್ರೆ, ನಾ ಹೇಳ್ತಾರೆ ನಿಮ್ ಒಳ್ಳೇದಕ್ಕೆ. ಮಲ್ಲಿಯವ್ರೆ, ನೀವಾದ್ರೂ ಸ್ವಲ್ಪ ಗೌಡ್ರಿಗೆ ಹೇಳಿ. ಹ್ಞೂ ಬಾಬಣ್ಣ, ಚಂದನ್ ಅವರು ನಮ್ ಜೊತೆ ಬರ್ಲಿ, ಆಗ ಮಧುರ ಅವರು ಖುಷಿ ಆಯ್ತಾರ. ಆಮೇಲೆ ಅವ್ರು ವಾಸಿ ಆಯ್ತಿದ್ರು ಗುಡಿ. ಆಮೇಲೆ ಪುಟ್ಮಲ್ಲಿ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ. ಯಾರಿಗೇನು ಅರ್ಥ ಆಗೋದ್ ಬೇಡ. ಮನಾಲಿಗೆ ನಾನು ಜಾನಿನ್ ಕರ್ಕೊಂಡು ಬರ್ತೀನಿ. ಮಧುರವ್ರೆ, ಇನ್ನೊಂದ್ಸಲ ಯೋಚನೆ ಮಾಡಿ. ಇನ್ನೇನ್ ಯೋಚನೆ ಮಾಡ್ಬೇಕಾಗಿದೆ ಗೌಡ್ರೆ? ನಾವೆಲ್ಲ ಒಟ್ಟಿಗೆ ಹೋಗಿ ಬರೋಣ. ನೀವು ಹೋಗಿ ಲಗೇಜ್ ಪ್ಯಾಕ್ ಮಾಡಿ. ನಡೀರಿ ನಡೀರಿ, ಲಗೇಜ್ ಪ್ಯಾಕ್ ಮಾಡವು. ಮಧುರ ಅವ್ರೆ ಬರ್ತೀನಿ. ನಾನು ಹೋಗಿ ಲಗೇಜ್ ಪ್ಯಾಕ್ ಮಾಡ್ತೀನಿ. ಬೇಡ ಡಾರ್ಲಿಂಗ್, ನಾನು ಲಗೇಜ್ ಪ್ಯಾಕ್ ಮಾಡ್ತೀನಿ. ನಿಮಗೆ ಹುಷಾರಿಲ್ವಲ್ಲ ಜಾನಿ? ಡೋಂಟ್ ವರಿ ಡಾರ್ಲಿಂಗ್, ನಾನು ಪ್ಯಾಕ್ ಮಾಡ್ತೀನಲ್ಲ. ಸೋ ಸ್ವೀಟ್, ಥ್ಯಾಂಕ್ ಯು. ನೋಡಿದ್ರೇನ್ರಿ ನಾ ಹಾಕಿದ ಸಿಡಿ ಹೆಂಗ್ ವರ್ಕೌಟ್ ಆತು? ನಾ ಇನ್ ಹೊಂಡ್ಲ್ಯಾ? ಥ್ಯಾಂಕ್ ಯು. ಹೊರಡಿ. ನಾ ಸಿಡಿ ಹಾಕಿದ್ಮೇಲೆ ಖಾಲಿ ಕೈಲಿ ಹೋಗವ ಅಲ್ಲ. ಹೌದಲ್ಲ? ಈ 100 ರೂಪಾಯಿ ಬ್ಲ್ಯಾಂಕ್ ಸಿಡಿನೂ ಬರೋದಿಲ್ರಿ. ನೀವು ಮಾಡಿರೋ ಕೆಲ್ಸಕ್ಕೆ ಅಷ್ಟು ಸಾಕು. ಇವಾಗ ತಗೊಂಡು ಹೊರಡಿ. ಹೌದಾ? ಹಂಗಾರ ನೀವು ಆಡಿರೋ ನಾಟಕದ ಸಿಡಿ ನಾ ನಿಮ್ಮ ಹೆಂಡತಿ ಹತ್ರ ಹಾಕ್ಲಾ? ಬೇಡ ಇರ್ರಿ. ಗುಡ್ ಬಾಯ್. ನೀವು ನಮ್ಮ ಗೌಡ್ರು ಇರೋ ತನಕ ನಾ ಆರಾಮಾಗಿರ್ತೀನಿ. ಹಲೋ ರಮೇಶ್ ಅವರೇ, ನೀವು ಬೇಗ ಪ್ರೋಗ್ರಾಮ್ ಹೇಳಿ, ನಾನು ರೆಡಿ ಆಗಬೇಕು. ಆದಷ್ಟು ಬೇಗ ಕಾಲ್ ಮಾಡಿ. ಮಧುರ ಅವ್ರೆ, ಎಲ್ಲ ತಯಾರಿನೂ ಮಾಡ್ಕೊಂಡ್ರಿಯಾ? ಹೂ ಪುಟ್ಮಲ್ಲಿ ಅವರೇ, ನೀವಂತೂ ತುಂಬಾ ಖುಷಿಯಾಗಿರೋ ಥರ ಇದೆ. ಆಗದೆ ಇರುತ್ತಾ? ಮೊದಲನೇ ಸಲ ನಮ್ಮ ಬಾಬಣ್ಣನ ಜೊತೆಗೆ ಎಲ್ ಸ್ಟೇಷನ್ಗೆ ಹೋಯ್ತಾವ್ನಿ ಅನ್ನಿ. ಅದು ಹೆಲ್ ಸ್ಟೇಷನ್ ಅಲ್ಲ, ಹಿಲ್ ಸ್ಟೇಷನ್. ಹಿಡಿದ್ರಿ ಚಾಡ. ಹಾಗಾದ್ರೆ ನೀವು ಗೌಡ್ರ ಜೊತೆ ಎಲ್ಲೂ ಆಚೆ ಹೋಗಿಲ್ವಾ? ಇಲ್ಲ ಅನ್ನಿ, ನಮ್ಮ ಬಾಬಣ್ಣ 2 ಜಾಗಕ್ಕೆ ನನ್ ಕರ್ಕೊಂಡು ಹೋಗಿರೋದು. ಒಂದು ಮಾದೇಶ್ವರನ ಬೆಟ್ಟ, ಇನ್ನೊಂದು ಬಿಳಿಗಿರಿ ರಂಗನ ಬೆಟ್ಟ ಅನ್ನಿ. ಸೋ ಸ್ಯಾಡ್. ಈ ಗಂಡಂದ್ರೆ ಹೀಗೆ ಪುಟ್ಮಲ್ಲಿ ಅವರೇ, ಯಾವಾಗ್ಲೂ ಬಿಸಿ ಅಂತ ಹೇಳ್ಕೊಂಡು ನಮ್ಮನ್ನ ಎಲ್ಲೂ ಆಚೆ ಕರ್ಕೊಂಡೇ ಹೋಗಲ್ಲ. ಫ್ರೀ ಇದ್ದಾಗಾದ್ರೂ ಕರ್ಕೊಂಡು ಹೋಗಿ ಅಂದ್ರೆ ತಲೆನೋವು, ಮೈಕೈ ನೋವು, ಇಲ್ಲ ಅಂದ್ರೆ ಜೇಬಲ್ ಕಾಸೇ ಇಲ್ಲ ಅಂತ ನೆಪ ಹೇಳ್ತಾರೆ. ಅದಕ್ಕೆ ನೀವ್ ನಂತರ ಸ್ಟ್ರಾಂಗ್ ಆಗಿರ್ಬೇಕು, ಗಂಡನ್ನ ಹಿಡ್ತದಲ್ಲಿ ಇಟ್ಕೋಬೇಕು. ಅಯ್ಯ, ನಾನು ನಮ್ಮ ಬಾಬಣ್ಣ ಹಿಡ್ತಲ್ಲಿ ಇಟ್ಕೋಬೇಕು ಅಂದ್ರೆ ಅವ್ರು ಹಿಡ್ತಕ್ಕೆ ಸಿಗಲ್ಲ ಅನ್ನಿ. ಪಾಪ ಪಟಾಪಟಿ ಚಡ್ಡಿ ಬನ್ನಿನಿ ವ್ಯಾಪಾರ ಮಾಡಿದ್ರಲ್ಲೇ ಬಿಸಿ ಅವ್ರೆ. ನೀವ್ ಈ ರೀತಿ ಅವ್ರು ಬಿಸಿ ಇರ್ತಾರಂತ ಸುಮ್ನೆ ಬಿಟ್ರೆ ಜೀವನ ಪೂರ್ತಿ ಬಿಸಿನೇ ಇರ್ತಾರೆ. ನಿಮ್ಗೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸ್ ತಗೋತೀನಿ, ಫ್ರೀ ಮಾಡ್ಕೊಂಡು ಬನ್ನಿ. ಆಯ್ತು, ನೀವು ತಗೊಳ್ಳಿ, ನಾ ಬರ್ತೀನಿ. ಮಧುರ ಅವ್ರೆ, ನೀವು ಮನಾಲಿಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ದಾರಿ? ನೀವು ಕೇಳ್ತಿದ್ದಾಗೆ ಫೋನ್ ಬಂತು ನೋಡಿ, 1 ನಿಮಿಷ. ಹಲೋ ರಮೇಶ್ ಅವರೇ, ಹೇಳಿ. ಹಾ, ವಾಟ್? ಸರಿ ಬಿಡಿ. ಏನಾಯ್ತು ಮಧುರ ಅವ್ರೆ? ಸಾರಿ ಗೌಡ್ರೆ, ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು, ನಾನು ಮನಾಲಿಗೆ ಬರ್ತಿಲ್ಲ. ಡಾರ್ಲಿಂಗ್, ನೀನು ಮನಾಲಿಗೆ ಬರ್ತಿಲ್ವಾ? ಹಾಗಾದ್ರೆ ನಾನು ಪುಟ್ಮಲ್ಲಿ ಅವ್ರಿಬ್ಬರೇ ಹೋಗ್ಬೇಕಾ? ಐ ಮೀನ್ ಅವ್ರಿಬ್ಬರ ಜೊತೆ ನಾನು ಒಬ್ಬನೇ ಹೋಗ್ಬೇಕಾ ಅಂದೆ. ಡಾರ್ಲಿಂಗ್,
ಅಲ್ಲಿಗೆ ಹೋದ್ರೆ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ. ತಲೆ ಎಲ್ಲ ತಿರುಗ್ತಿದೆ. ಅಯ್ಯೋ ತಲೆ ಸುತ್ತುತ್ತಿದೆ, ತಲೆ ನೋವು. ಅಯ್ಯೋ ಮಧುರ ಅವ್ರೆ ಯಾನ್ ಹಿಂಗಾಗೋಯ್ತು? ಏನು ಮಾಡಕ್ಕಾಗಲ್ಲ ಪುಟ್ಮಲ್ಲಿ ಅವ್ರೆ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಅಲ್ಲ ಮಧುರ ಅವ್ರೆ, ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನೋ ಚಾನ್ಸ್. ನೀವು ಹೋಗ್ಬಿಟ್ಟು ಬನ್ನಿ. ಅಲ್ಲ ನಿಮ್ಮ ಗ್ರೂಮಿಂಗ್ ಕ್ಲಾಸ್ ಸೆಷನ್ ಇಲ್ದೇವ್ರೆ ಅನ್ನೋದು ನಮ್ಮ ಜೊತೆಗೆ ಬಂದು ಎಂಜಾಯ್ ಮಾಡಿ. ಬರ್ಬೋದಿತ್ತು, ಆದ್ರೆ ನನ್ನ ಗ್ರೂಮಿಂಗ್ ಕ್ಲಾಸ್ ಸೆಷನ್ ಇಲ್ಲಿರೋದ್ರಿಂದ ಅಲ್ಲಿ ಬರೋಕ್ಕಾಗಲ್ಲ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ಮಧುರ ಅವ್ರೆ ಪಾಪ ಮಧುರ ಅವ್ರಿಗೆ ಹಿಂಗೆ ಆಗ್ಬಾರ್ದಿತ್ತು. ಹೋಗ್ಲಿ ಬುಡಿ ಬಾಬಣ್ಣ. ಬಾಬಣ್ಣ ನಾನು ನೀವು ಇಬ್ರೆ ಕೊಲಂಬನಲ್ಲಿ ಹೋಗಿದ್ ಬರೋ. ಶಂಕರೇಶ್ವರ ಯಾನಪ್ಪ ಇದು ಹಿಂಗಾಗ್ಬಿಡ್ತು. ಮನಾಲಿಗೆ ಹೋಗಿ ಹೂ ಬಳ್ಳಿ ಜೊತೆಗೆ ಆಟ ಆಡೋ ಅಂದ್ರೆ ಹೂವಿನ ತೋಟನೇ ಮಾಯ ಆಗ್ಬಿಡ್ತು. ಅತ್ಯವ್ವ ಅಡ್ಬಿದ್ದಕ್ಕ ನೀವಳಿ. ನಾನು ಇಲ್ಲಿಂದ ಆಶೀರ್ವಾದ ಮಾಡಿದೆ ಕಕ್ಕಸು. ಯಾನಿವತ್ತು ಈ ಪಾಟಿ ಖುಷಿಯಾಗಿದೆ. ಅತ್ಯವ್ವ ಬಾಬಣ್ಣ ನನ್ನ ಬಾಬುನ ಕುಲುಮನಲ್ಲಿ ಕರ್ಕೊಂಡ್ತವ್ರೆ. ಅಯ್ಯೋ ಶಿವನೇ, ಆ ದನ ಕಾಯೋನ್ಗೆ ಈ ಪಾಟಿ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ. ಹ್ಞೂ ಅತ್ಯವ್ವ ಮ್ಯಾಲೆ ಹೊರಟಾಗಿದ್ರು ಮನ್ಸಲ್ಲಿನ ಮ್ಯಾಲೆ ಸಾನೆ ಪ್ರೀತಿ ಮಾಡ್ಕೊಂಡವ್ರಕ್ಕ ನೀವಳಿ. ಹಾಗಂತ ನಂಬೇಡ ಕಕ್ಕುಸು, ಅವ ಎಂತ ಪಾಕಡ ಅಂತ ನಂಗೊತ್ತು. ಚಿಕ್ಕ ವಯಸ್ಲಿ ಬೆಣ್ಣೆ ಮಾರ್ಕೊಂಬ ಅಂತ ಕಳ್ಸಿದ್ರೆ ಕದ್ದು ತಿಂದ್ಬಿಟ್ಟು ಕಪಿ ಕಿತ್ಕೊಂಡೋಯ್ತು ಅಂತ ಸುಳ್ಳು ಹೇಳ್ತಿದ್ದ. ಹಂಗೆ ನಿನ್ ಮುಂದೆ ಶ್ರೀರಾಮಚಂದ್ರನ್ ತರ ಇದ್ರುವೆ ಆಚೆಗೆ ಕೃಷ್ಣನ್ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಏನಾದ್ರೂ ನಿನ್ನ ಮನೇಲಿ ಕರ್ಕೊಂಡೋಯ್ತಾನ ಅಂತ ತಿಳ್ಕೊ. ಹಂಗೇನು ಇಲ್ಲ ಕಣತ್ಯವ್ವ, ನಮ್ಮ ಬಾಬಣ್ಣ ಸಾನೆ ಒಳ್ಳೆಯವರು. ಅವರು ನನ್ನ ಬಿಟ್ಟು ಬೇರೆ ಯಾರನ್ನು ನೋಡಲ್ಲ. ಏನ ಕಣವ್ವ, ನೀನ್ ಅಂದ್ಕೊಂಡಂಗೆ ಆ ಮೂದೇವಿ ಇದ್ರೆ ಸಾಕು. ಮೊದಲನೇ ಸಲ ಗಂಡನ ಜೊತೆ ಆಚೆ ಹೋಗ್ತಿದೆ, ಸಿಕ್ಕಿರೋ ಅವಕಾಶನ ಚಂದಾಗಿ ಬಳಸ್ಕ. ಹ್ಞೂ ಆಯ್ತು ಅತ್ಯವ್ವ. ಅತ್ಯವ್ವ ನೀವು ನನ್ನ ಜೊತೆ ಬನ್ನಿ ಅಲ್ಲ. ಅಯ್ಯ, ಶಿವ ಪೂಜೆಲಿ ಕರಡಿಗೆ ಬಿಟ್ಟಂಗೆ ನಾನು ಯಾಕವ್ವ ಅಂತ ಜಾಗದಲ್ಲಿ ನೀವು ಓಡಾಡ್ಕೊಂಡು ಖುಷಿ ಪಡ್ಬೇಕು. ವಯಸ್ಸಾಗಿರೋ ನಾನು ಕಾಶಿ ಯಾತ್ರೆನೋ ತಿರುಪತಿ ಯಾತ್ರೆನೋ ಮಾಡ್ಕೊಂಡಿರ್ತೀವ್ನಿ. ನೋಡವ್ವ, ಮನೇಲಿ ಸಾನೆ ರೊಮ್ಯಾಂಟಿಕ್ ಜಾಗ. ಅಲ್ಲಿ ಆ ದನಕಾಯನ ಆಚೆಗೆ ಹೋಗಕ್ ಬಿಡ್ಬೇಡ. ಬರೋವಾಗ ಒಳ್ಳೆ ಸುದ್ದಿ ತಕ್ಕಂಡೆ ಬರ್ಬೇಕು. ಅತ್ಯವ್ವ ಒಳ್ಳೆ ಸುದ್ದಿ ಅಂದ್ರೆ ಯಾನ? ಅಯ್ಯೋ ದಡ್ಡಿ, ನಿಂಗೆ ಯಾನು ಗೊತ್ತಾಗಲ್ಲ ಕಣ್ಬಿಡು. ಒಳ್ಳೆ ಸುದ್ದಿ ಅಂದ್ರೆ ನನ್ನ ಕೈಗೆ ಒಂದು ಕೂಸ್ ಕೊಡು ಅಂದಿ. ಹೋಗಿ ಅತ್ಯವ್ವ, ನಂಗೆ ನಾಚಿಕೆ ಆಯ್ತದೆ. ಅಯ್ಯ, ಎಷ್ಟು ದಿನ ಅಂತ ಆ ನಾಚಿಗೆನ ಸೇರ್ಗಲಿ ಮಾಡ್ಕೊಂಡೆ ಅದನ್ನ ಕಿತ್ತು ಬಿಸಾಡಿ ಮನಲಿಗೋಗಿ ಖುಷಿ ಪಡು. ಇಂಥ ಅವಕಾಶ ಪುನಃ ಸಿಗಕ್ಕಿಲ್ಲ. ಆ ದನ ಕಾಯನ್ ಬುದ್ಧಿ ಯಾವಾಗ ಪಟಾಪಟಿ ಚಡ್ಡಿ ತರ ತೂತಾಯ್ತದು ಗೊತ್ತಿಲ್ಲ. ಆಯ್ತು ಅತ್ಯವ್ವ, ನೀವು ಹೇಳ್ದಂಗೆ ಮಾಡ್ತೀನಿ. ಶಂಕರೇಶ್ವರ ಎಂತ ಇಕ್ಕಟ್ಟಿಗೆ ಸಿಕ್ಬಿಟ್ಟೆಪ್ಪ. ನಾನು ಮನಾಲಿಗೆ ಹೋಯ್ತೀನಿ ಎಂದದ್ದು ಮಧುರ ಅವರು ಬರ್ತಾರ ಅಂತ. ಅವರೇ ಬರಲಿಲ್ಲ ಅಂದರೆ ನಾವು ಹೋಗಿ ಏನ್ ಮಾಡಲಿ? ಪುಟ್ಮಲ್ಲಿ ಬೇರೆ ಶಾನೆ ಆಸೆ ಮಾಡಿಕೊಂಡಾಳೆ. ಮನಾಲಿಗೆ ಹೋಗಲ್ಲ ಅಂತ ಹೇಳ್ಬಿಟ್ರೆ ಬೇಜಾರು ಮಾಡ್ಕೊತಾಳೆ. ಹೆಂಗಪ್ಪ ಇದರಿಂದ ತಪ್ಪಿಸ್ಕೊಳ್ಳೋದು? ಅತ್ಯವ್ವ ಬಾಬಣ್ಣ ಬಂದ್ರು, ಆಮ್ಯಾಗ ಫೋನ್ ಮಾಡ್ತೀನಿ. ಹೊಸಿ ಅವ್ರ ಕೈಯಲ್ಲಿ ಫೋನ್ ಕೊಡವ, ನಾನು ಮಾತಾಡ್ಬೇಕು. ಬಾಬಣ್ಣ ಅತ್ಯವ್ವ ನಿಮ್ ತವ ಮಾತಾಡ್ಬೇಕಂತೆ. ಹೇಳವ. ನಾ ಯೋನೋ ಹೇಳೋದು ದನ ಕಾಯೋನೆ, ನೀವ್ನು ಹೇಳ್ಬೇಕು. ಏನು ಇದ್ದಕ್ಕಿದ್ದಂಗೆ ಎಂಡ್ರನ್ನ ಕರ್ಕೊಂಡು ಮನಾಲಿಗೆ ಹೊಂಟಿದೆ? ಅದೇಕವ್ವ, ಇಲ್ಲಿದ್ರೆ ನಿನ್ನ ಆಸೆ ಪೂರೈಸಕ್ಕಾಗಲ್ವಲ್ಲ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಿನ್ನ ಆಸೆ ಪೂರೈಸವಂತ. 18 ವರ್ಷಕ್ಕೆ ನನ್ನ ಮಗ ದಂಟು ಅಂದ್ರಂತೆ. ಹಂಗೆ ನಿನ್ಗೆ ಈಗ ಬುದ್ಧಿ ಬಂದಿದೆ. ಪರವಾಗಿಲ್ಲ, ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ಅಲ್ಲಿಗೆ ಹೋದ್ಮೇಲೆ ಏನಾದ್ರೂ ನೀನು ಕೃಷ್ಣನ ಆಟ ಶುರು ಮಾಡಿದ್ ಗೊತ್ತಾದ್ರೆ ಮನಾಲಿಗೆ ಬಂದು ನಿನ್ ಮಕ್ಕೆ ಪಟಾಪಟಿ ಚಡ್ಡಿ ಹಾಕಿ ಬೆನ್ನಿಗೆ ಬಾರಿಸ್ತೀನಿ. ಇಲ್ಲ ಕವ್ವ, ನಾನು ನನ್ನ ಪುಟ್ಮಲ್ಲಿ ಜೊತೆಗೆ ಇರ್ತೀನಿ. ಸರಿ, ಫೋನ್ ಮಾಡ್ಗೋ. ಆಯ್ತು ಕವ್ವ. ಅತ್ಯವ್ವ ಯಾನಂದ್ರು? ನನ್ನ ಸೊಸನ ಚಂದಾಗ ನೋಡ್ಕ ಅಂದ್ರು. ನೀವು ನನ್ನ ಚಂದಾಗೆ ನೋಡ್ಕೊತಿದ್ದೀರಿ ಬುಡಿ. ನಿಮ್ಮಂತ ಗಂಡನ್ ಪಡ್ಯಕ್ಕೆ 7 ಜನ್ಮದಲ್ಲೂ ಪುಣ್ಯ ಮಾಡಿದ್ಯೇನಿ. ನಾನು ಅಷ್ಟೇ ಕಮ್ಮಿ ಪುಟ್ಮಲ್ಲಿ, ನಿನ್ನಂತ 8 ಪಡೆಯಕ್ಕೆ 7 ಜನ್ಮ ಪುಣ್ಯ ಮಾಡಿದಿ. ಆಮೇಲೆ ಪುಟ್ಮಲ್ಲಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿದೆ. ಹ್ಞೂ ಬಾಬಣ್ಣ, ನೋಡಿ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಬಿಟ್ಟವ್ನಿ. ನಿಮ್ಮವಿದ್ರು ಕೊಡಿ, ಇದ್ರೊಳಗಡೆ ಸೇರಿಸಿ ಪ್ಯಾಕ್ ಮಾಡ್ಬಿಡ್ತೀನಿ. ಬೇಡ ಕಮ್ಮೆ, ನನ್ನ ಬಟ್ಟೆನ ನಾನೇ ಸೂಟ್ ಕೇಸಿಗೆ ತುಂಬ್ಕತ್ತೀನಿ. ಬಿರ್ನು ಹೋಗಿ ಹೊಸಿ ಕಾಪಿ ಕಾಯಿಸ್ಕೊಂಬೋಗು. ಹಂಗಂದರ್ಯಾ? ಬಿಡು ಗಾಡಿಯಾ ಪುಟ್ಮಲ್ಲಿ.
ಏನಾಯ್ತು ಬಾಬಣ್ಣ? ಸೂಟ್ಕೇಸು ಕಾಲ್ ಮೇಲೆ ಬಿದ್ದು ಕಾಲೇ ಮುರಿದೋಯ್ತು ಕಮ್ಮೆ. ಶಂಕರೇಶ್ವರ ಯಾಕಪ್ಪ ಹಿಂಗ್ ಮಾಡ್ದೆ? ಅಣ್ಣಯ್ಯ ಅದ್ಯಾಕಂಗ್ ಬಾಯ್ ಪಡ್ಕೊಂಡಿಯ? ಮಾಡಕ್ಕೇನು ಕ್ಯಾಮೇಲೆ ನೋಡು ಅದಕ್ಕೆ ಯಾಕೆ ಅವಳದ್ ನೋಡು ಊಟ ಕೆಟ್ಟದು ಅಡ ಬಾಳೆಹಣ್ಣು ಸೂಟ್ಕೇಸು ಕಾಲ್ ಮೇಲೆ ಬಿದ್ದು ಮೂಳ ಜರಿಕೊಂಬಿಟ್ಟದ ಕೂಡ. ಹಂಗಾರೆ ಇವಾಗ ನಾವು ಕುಲಮನಲ್ಲಿಗೆ ಹೋಗಿಲ್ವಾ? ಏನ್ ಬಾಬು, ಬಾಬಣ್ಣ ಕಾಲ್ ನೋವಿಂದ ನರಳ್ತವ್ರೆ. ನೀವ್ ಮನಾಲಿ ಬಗ್ಗೆ ಯೋಚನೆ ಮಾಡಯ್ಯ. ಅಲ್ಲ ಅಣ್ಣ, ನಾವೆಲ್ಲಾದ್ರೂ ಹೋಗ್ಬೇಕಾರೇನೆ ನಿಂಗೇನಾದ್ರೂ ಒಂದ್ ಐತಾ ಇರ್ತದ? ಅವತ್ತು ನಾವು ಊಟಿಗೆ ಹೋಗ್ಬೇಕಾರೆ ಕಾಲ್ ಜಾರ್ ಬಿದ್ದು ಸೊಂಟ ಮುರ್ಕೊಂಡೆ, ಇವಾಗ ಕಾಲ್ ಮುರ್ದೈತಾ? ಅಡ ಬಾಳೆಹಣ್ಣು ನಾನು ಇಲ್ಲಿ ಮೂಳ ಜರುಗಿಸ್ಕೊಂಡ್ ಕೂತೀನಿ, ನೀನು ಹಳ ಕಥೆಗಳನ್ನೆಲ್ಲ ನೆನಪು ಮಾಡ್ಕ. ಅದಕ್ಕೆ ಹೇಳೋದು ಚಿಕ್ಕ ಮಕ್ಕಳಿಗೆ ದೊಡ್ಡವ್ರ ಕಷ್ಟ ಅರ್ಥ ಆಗಲ್ಲ ಅಂತ. ಕೂಸು ಹೋಗ್ ಕೈ ಎಣ್ಣೆ ತಗೊಂಬಾ. ಆಯ್ತು ಅದಕ್ಕೆ ಅವ. ಬಾಬಣ್ಣ ನೀವು ಬೇಸರ ಮಾಡ್ಕೋಬೇಡಿ, ನಿಮ್ಗೇನು ಆಗಿಲ್ಲ. ಗೊತ್ತು ಕಮ್ಮೆ ಹಂಗೆ ಅನ್ಕೋತೀನಿ ಎಂದಿ. ಒಮ್ಮೆ ಪುಟ್ಮಲಿ ನಿಮ್ಗೆ ಏನೂ ಬೇಜಾರಿಲ್ಲ ತಾನೆ? ಯಾಕ? ಅದೇ ನಿಮ್ಮನ್ನ ಕುಲುಮಾನಲ್ಲಿ ಕರ್ಕೊಂಡು ಹೋಯ್ತಾ ಇಲ್ವಲ್ಲ ಅದಕ್ಕೆ. ಟೋನಿ ಅದಕ್ಕೆ ಯಾಕೆ ಬೇಸರ ಮಾಡ್ಕೊಳ್ಳಿ, ನೀವು ಚೆನ್ನಾಗಿದ್ದಿದ್ರೆ ಕರ್ಕೊಂಡು ಹೋಯ್ತಿರ್ಲಿಲ್ವೇ? ಮೊದ್ಲು ಹುಷಾರಾಗಿ, ಆಮೇಲೆ ಒಂದ್ ವಾರ ಏನು 15 ದಿನ ಹೋಗವು. ಆಮೇಲೆ ಪುಟ್ಮಲಿ ಒಂದು ಕೆಲಸ ಮಾಡಿ, ನೀನು ಬಾಳೆಹಣ್ಣು ಹೋಗ್ಬಿಟ್ಟು ಕುಲುಮಾನಲ್ಲಿ ನೋಡ್ಕೊಂಬಂದ್ಬಿಡಿ. ನಿಮ್ಮನ್ ಬಿಟ್ಟು ನಾನು ಕುಲು ಮನಾಲಿಗೆ ಹೋದ್ರೆ ಅದು ನನ್ನ ಪಾಲ್ಗೆ ಹುಲು ಮನಾಲಿ ಆಯ್ತದೆ. ಡಾರ್ಲಿಂಗ್ ಬೇಜಾರಾಗ್ತಿದ್ಯಾ? ಯಾಕೆ ಜಾನಿ ಬೇಜಾರು? ನಾ ಖುಷಿಯಾಗೇ ಇದ್ದೀನಿ. ನನಗೂ ಅದೇ ಬೇಕಾಗಿದ್ದಿದ್ದು. ನೀನು ಬೇಜಾರು ಮಾಡ್ಕೊಂಡು ನನ್ನನ್ನು ಮನಾಲಿಗೆ ಹೋಗೋದು ಬೇಡ ಅಂದ್ಬಿಟ್ಟಿದ್ರೆ ಕುಟ್ಮಲ್ಲಿಯವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಯಾಕೆ ಸುಮ್ಮನಾಗ್ಬಿಟ್ರಿ? ನೀವು ಖುಷಿಯಾಗಿಲ್ವಾ? ಹೇಗೆ ಖುಷಿಯಾಗಿರ್ಲಿ ಡಾರ್ಲಿಂಗ್, ನೀನ್ ಇಲ್ದೇ ಇರೋದು ಒಂದು ಟ್ರಿಪ್ಪ. ಅದು ನೆನ್ಸ್ಕೊಂಡ್ರೆ ಮನಾಲಿಗೆ ಹೋಗೋದು ಬೇಡ ಅನ್ಸುತ್ತೆ. ಆದ್ರೂ ನನ್ನ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಮನಾಲಿಗೆ ಹೋಗ್ಲೇಬೇಕು. ಜಾನಿ, ನಿಮ್ ಬಾಡಿ ಹೇಗೆ ಸಡನ್ ಆಗಿ ಹೀಟ್ ಆಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀಯಾ, ಆದ್ರೂ ಈ ಕಾಯಿಲೆ ಯಾಕೆ ಬಂತೋ ಗೊತ್ತಾಗ್ತಿಲ್ಲ. ಬರೋದು ಬಂತು, ನಾವಿಬ್ರು ಮನಾಲಿಗೆ ಹೋಗಿ ಬಂದ್ಮೇಲೆ ಆದ್ರೂ ಬರಬಾರ್ದಿತ್ತಾ? ಹೋಗ್ಲಿ ಬಿಡಿ ಜಾನಿ, ನಮ್ ಖುಷಿಗಿಂತ ನಿಮ್ ಹೆಲ್ತ್ ಇಂಪಾರ್ಟೆಂಟ್. ಹೋಗ್ಬಿಟ್ಟು ಸುಧಾರಿಸ್ಕೊಂಡು ಬೇಗ ವಾಪಸ್ ಬನ್ನಿ. ಥ್ಯಾಂಕ್ ಯು ಅನಿ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಇಟ್ಸ್ ಓಕೆ. ಫ್ರೀ ಆಗಿದ್ದೀರಂತ ತರ್ಲೆಗಳೆಲ್ಲ ಮಾಡಬೇಡಿ. ಗೌಡ್ರಿಗೆ ಹೇಳಿರ್ತೀನಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ. ಏನಾದರೂ ತರ್ಲೆ ಮಾಡಿದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ. ಒಬ್ಬನೇ ಹೋದ್ರೂ ನೆಮ್ಮದಿ ಆಗಿರೋಗಿಲ್ಲ. ಏನಂದ್ರಿ? ಒಬ್ಬನೇ ಹೋದಾಗ ಹೇಗೆ ನೆಮ್ಮದಿ ಆಗಿರ್ಲಿ ಎಂದೆ, ಅದು ಈ ಕಾಯಿಲೆ ಇಟ್ಕೊಂಡು. ಅಲ್ಲೂ ಇದೇ ತರ ರೂಮಲ್ಲೇ ಇರ್ತೀನಿ. ತಲೆ ಯಾಕೋ ನೋವ್ತಿದೆ, ಒಂದ್ ನಿಮಿಷ ಬರ್ತೀನಿ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಜಾನಿ ಏನು ಅಂತಾನೆ ಅರ್ಥ ಆಗಿಲ್ಲ. ವೆರಿ ಬ್ಯಾಡ್. ಮಧುರ ಅವ್ರ ಗೌಡ್ರೆ ಬನ್ನಿ ಕೂತ್ಕೊಳ್ಳಿ. ಇದೇನದು ಕಾಲಿಗೆ ಏನ್ ಮಾಡ್ಕೊಂಡ್ರಿ? ಸೂಟ್ಗೇಸು ಕಾಲ್ ಮೇಲೆ ಬಿದ್ದು ಉಳಿಕೊಂಡ್ಬಿಟ್ಟದ ಮಧುರ ಅವ್ರ. ಅಯ್ಯೋ, ಮನಾಲಿಗೆ ಹೋಗೋ ಟೈಮಲ್ಲಿ ಎಂತ ಕೆಲಸ ಮಾಡ್ಕೊಂಡಿದ್ರ ಗೌಡ್ರೆ? ಇನ್ನೆಲ್ ಮನಾಲಿ ಮಧುರ ಅವ್ರೆ, ಅಟ್ಟಿಲೆ ಅದು 4 ವಾರ ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟ್ರಿ ಹೋಗ್ಬಿಟ್ಟಾರೆ. ಪಾಪ ಪುಟ್ಮಲ್ಲಿ ಅವ್ರ ಜೊತೆ ಅಪರೂಪಕ್ಕೆ ಟ್ರಿಪ್ ಹೊಟ್ಟಿದ್ರಿ, ಅದು ಮಿಸ್ ಆಯ್ತಾ? ಅಯ್ಯ ತಟ್ಪಟ್ಟದ್ದು ಒಬ್ಳೆ ಆಚೆಗೆಲ್ಗೆ ಹೋದಳು ಹೇಳಿ. ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ನಾನೇ ಕರ್ಕೊಂಡು ಹೋಗ್ಬೇಕು. ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ ಬಿಡಿ. ಆದರೆ ನೀವು ಮನಾಲಿಗೆ ಹೋಯ್ತಾ ಇಲ್ಲ ಅಂತ ಕೇಳ್ಬಿಟ್ಟು ಶಾನೆ ಬೇಜಾರಾಗ್ಬಿಟ್ಟಿತ್ತು. ಈಗ ನಾನು ಹೋಯ್ತಾ ಇಲ್ವಲ್ಲ, ಅದರಿಂದ ಖುಷಿ ಆಯ್ತು. ಫೋನ್ ರಿಂಗ್ ಆಗ್ತಿದೆ, ಒಂದ್ ನಿಮಿಷ ಬಂದೆ. ಬನ್ನಿ. ಅಣ್ಣಪ್ಪನವರು ಇನ್ನೂ ತಲೆ ಹಿಡ್ಕೊಂಡ್ಬಿಟ್ಟಿದ್ದ. ಮನಾಲಿ ಗಾಳಿ ತಗೊಳ್ಳೋ ತನಕ ಹೀಗೆ ಇರುತ್ತೆ. ನೋಡ್ರೆ, ಏನ್ ಮನಾಲಿಗೆ ಹೋಗೋಕೆಲ್ಲ ತಯಾರಿ ನಡೀತಿದ್ಯಾ? ಏನ್ ತಯಾರಿ ಅಣ್ಣಪ್ಪನವ್ರೆ, ಕಾಲ್ ಮೇಲೆ ಸೂಟ್ಗೇಸ್ ಬಿದ್ದು ಪೆಟ್ಟಾಗ್ಬಿಟ್ಟು ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿ. ಟ್ರಿಪ್ ಕ್ಯಾನ್ಸಲ್? ಜಾನಿ ಎಲ್ಲಿ ಹೋದ್ರು ಕಾಣಿಸ್ತಾನೆ ಇಲ್ವಲ್ಲ? ಹಾಯ್, ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಗುಡ್ ಮಾರ್ನಿಂಗ್ ಜಾನಿ. ವಾಟ್ ಇಸ್ ದಿಸ್? ಹೆಲ್ತ್ ಅಪ್ಸೆಟ್ ಆಗಿದ್ರು ಜಾಗಿಂಗ್ ಹೋಗಿದ್ದೀರಾ? ಡಾಕ್ಟರ್ ಹೇಳಿಲ್ವಾ ನೀವೆಲ್ಲೋ ಆಚೆ ಹೋಗ್ಬಾರ್ದಂತ? ಡೋಂಟ್ ವರಿ ಡಾರ್ಲಿಂಗ್, ನಾನು ಆರೋಗ್ಯವಾಗಿದ್ದೀನಿ. ನೋಡು, ಬೆಳಿಗ್ಗೆ ಎದ್ದು 5 ಕಿಲೋಮೀಟರ್ ಜಾಗಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನ್ ನಂಬಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಯಾಕೆ ಸುಳ್ಳು ಹೇಳಿ ಡಾರ್ಲಿಂಗ್? ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ. ಯಾಕೋ ನಾನು ಮನಾಲಿಗೆ ಹೋಗೋದು ಸರಿ ಇಲ್ಲ ಅನ್ನಿಸ್ತು.
ಅದಕ್ಕೆ ಬೆಳಿಗ್ಗೆ ಎದ್ದು ಗಟ್ಟಿ ಮನ್ಸು ಮಾಡಿ 5 ಕಿಲೋಮೀಟರ್ ಜಾಗಿಂಗ್ ಮಾಡ್ಕೊಂಡ್ ಬಂದೆ. ಈಗ ನೋಡು, ಯಾವ ತಲೆನೋವು ಇಲ್ಲ, ತಲೆನೂ ತಿರುಗ್ತಿಲ್ಲ. ಬಿಸಿ ಇದ್ದಿದ್ ಮೈಯೆಲ್ಲ ತಣ್ಣಗೆ ಆಗ್ಬಿಟ್ಟಿದೆ. ಹಾಗಾದ್ರೆ ನಿಮ್ಮ ಮನೇಲಿ ಹೋಗಲ್ವಾ? ಇಲ್ಲ ಡಾರ್ಲಿಂಗ್, ನಾನು ಅಲ್ಲಿಗೆ ಹೋಗ್ಬಿಟ್ರೆ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅನ್ನಿಸ್ತು. ನಾನು ಅಷ್ಟೇ ಜಾನಿ, ನೀವು ಅಲ್ಲಿಗೆ ಹೋಗಿದ್ರೆ ತುಂಬಾ ಮಿಸ್ ಮಾಡ್ಕೋತಿದ್ದೆ. ನೀವು ಫಿಟ್ ಆಗಿದ್ದೆ, ಒಳ್ಳೇದಾಯ್ತು. ಆದ್ರೂ ನನ್ನಿಂದ ನೀವು ಹೋಗ್ತಿಲ್ವಲ್ಲ ಅನ್ನೋ ಬೇಜಾರಿದೆ. ಡೋಂಟ್ ವರಿ ಡಾರ್ಲಿಂಗ್, ನನಗೆ ನಿನ್ಗಿಂತ ಮನಾಲಿ ಹೆಚ್ಚಾ. ನಿನ್ ಕೆಲಸ ಎಲ್ಲ ಮುಗಿಸ್ಕೋ, ನಿನ್ನ ಮನಾಲಿಗೇನು ಕಾಶ್ಮೀರ್ಗೆ ಕರ್ಕೊಂಡು ಹೋಗ್ತೀನಿ. ಚಳಿ ಜಾಸ್ತಿನೇ ಇರುತ್ತೆ. ದಿಸ್ ಇಸ್ ಪಬ್ಲಿಕ್ ಪ್ಲೇಸ್, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನಾದ್ರೂ ಅನ್ಕೋತಾರ. ಡಾರ್ಲಿಂಗ್, ನಾವಿಬ್ರು ಗಂಡ ಹೆಂಡ್ತಿರು, ಏನಾದ್ರೂ ಮಾತಾಡ್ಕೋತೀವಿ. ನೀನ್ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೋಗ್ಲಿ ಬಿಡಿ ಹನಿ, ನೀವು ಹುಷಾರಾಗಿದ್ದೆ, ಒಳ್ಳೇದಾಯ್ತು. ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಅದಕ್ಕಲ್ಲ ಜಾನಿ, ನಿನ್ನೆ ರಾತ್ರಿ ಅಡ್ಗೆ ಮಾಡಿದ ಪಾತ್ರೆಗಳು ಸಿಂಕಲ್ ಹಾಗೆ ಬಿದ್ದಿದೆ, ತೊಳ್ದಿಟ್ಬಿಡಿ. ದೇವ್ರೆ, ನನ್ನ ಹೆಂಡತಿ ಕರುಣೆ ಅನ್ನೋದೇ ಇಲ್ವಲ್ಲಪ್ಪ. ಒಂದು ಚೂರು ಹುಷಾರಾಗಿದ್ದೀನಿ ಅಂದ ತಕ್ಷಣ ಕೆಲಸ ಹಚ್ಚಕ್ ಶುರು ಮಾಡ್ಬಿಡ್ತಾಳೆ. ಒಂದು ಜೀವನನ. ಐ ಲೈಕ್ ಇಟ್. ನಿಮ್ಮ ಜೀವನದ ಬಗ್ಗೆ ನಿಮಗೆ ಈಗಲಾದರೂ ಗೊತ್ತಾಯ್ತಲ್ಲ ಜನನ. ಇನ್ನಾದರೂ ಹೊರಗೆ ಹೋಗಿ ದುಡಿಯುವುದನ್ನು ಕರಿ, ಇಲ್ಲದಿದ್ದರೆ ಮನೆಯೊಳಗೆ ಪಾತ್ರೆ ತಿಕ್ಕಿಕೊಂಡೇ ಇರಬೇಕಾಗ್ತದೆ. ಯಾಕೆ ಮೆಂಟ್ಲು, ಹೋಗೋ ಇಲ್ಲಿಂದ. ಮೊದಲೇ ನನ್ನ ಹೆಂಡತಿ ಕಾಟ ತಡೆಯಕ್ಕಾಗಿಲ್ಲ ಅಂತ ಒದ್ದಾಡ್ತಿದ್ದೀನಿ, ನೀನ್ ಬೇರೆ ಬಂದು ಕಾಟ ಕೊಡ್ತೀಯಾ? ಕಾಟ? ಐ ಲೈಕ್ ಇಟ್. ನಾನು ನಿಮಗೆ ಒಳ್ಳೆಯದನ್ನು ಹೇಳಿದ್ದು ನಿಮಗೆ ಕಾಟದ ನಮನೆ ಆಗ್ತದಾ? ಓಹೋ, ತಾವೇನು ಬೆಳಗಿನ ಸಂಜೆ ತನಕ ದುಡ್ದು ಗುಡ್ಡೆ ಹಾಕ್ತೀರಾ? ನಾವು ಗುಡ್ಡೆ ಹಾಕಿದ್ರು ಒಂದೇ, ಗುಡ್ಡೆ ಹಾಕದಿದ್ರು ಒಂದೇ. ಎಂತದಕ್ಕೆಂದ್ರೆ ನಾವು ಗುಡ್ಡೆ ಹಾಕಿದ್ದನ್ನು ಲೆಕ್ಕ ಮಾಡ್ಲಿಕ್ಕೆ ಹಿಂದೆ ಮುಂದೆ ನನಗೆ ಯಾರಿಲ್ಲ. ಐ ಆಮ್ ಒನ್ ಅಂಡ್ ಓನ್ಲಿ ಏಕಾಂಗಿ. ಹಿಂಗೆ ಆದ್ರೆ ಅನಾಥ ಶವಾಗಿ ಹೋಗ್ತೀಯ ಕಣೋ. ನೋ ಪ್ರಾಬ್ಲಮ್. ತುಂಬಿಕೊಂಡು 4 ಜನ ಹೋದ್ರು ಬಿಟ್ಟು ಬರುವುದು ನನ್ನನ್ನೊಬ್ಬನನ್ನೇ ಅಲ್ವಾ? ಜೊತೆಗಿದ್ದರು ಅನ್ನೋದಕ್ಕಿಂತ ಇಲ್ಲ ಅನ್ನೋದೇ ಲೇಸಲ್ವೇ? ಬೆಳಿಗ್ಗೆನೆ ಬಂದು ಬೋಧನೆ ಮಾಡ್ತೀಯಾ? ಐ ಲೈಕ್ ಇಟ್. ಮಧುರ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೌಡ್ರೆ. ಇದೇನಿದು ಮನೇಲಿ ರೆಸ್ಟ್ ತಗೊಳದ್ ಬಿಟ್ಟು ಆಚೆ ಓಡಾಡ್ತಿದ್ದೀರಲ್ಲ? ಏನ್ ಮಾಡೋದು, ದೇವಿ ದರ್ಶನ ಪಡಿನಿಲ್ಲ ಅಂದ್ರೆ ಭಕ್ತನಿಗೆ ಸಮಾಧಾನ ಆಗಲ್ಲ. ಅದಕ್ಕೆ ಉಳ್ಕೊಂಡಾದ್ರೂ ಸರಿ, ತೆವಳ್ಕೊಂಡಾದ್ರೂ ಸರಿ, ನಿಮ್ಮನ್ನ ನೋಡಕ್ ಬಂದ್ಬಿಡ್ತೀನಿ. ಗೌಡ್ರೆ, ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ನಾ ತಮಾಷೆ ಮಾಡಲ್ಲ, ಸೀರಿಯಸ್ ಆಗಿ ಮಾತಾಡ್ತೀನಿ. ಅದಿರ್ಲಿ, ಕುಡಿಯಕ್ಕೆ ಏನ್ ತಗೊಳ್ತೀರಾ? ಎದ್ರಾಗ ನೀವು ಇರ್ಬೇಕಾದ್ರೆ ಬೇರೆ ಯಾನು ಬೇಡ ಕಂಬಿಡಿ. ವಾಟ್? ಅಂದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಅಮೃತ ಕುಡ್ದಂಗಾಯ್ತದೆ ಹಿಂದಿ. ಗೌಡ್ರೆ, ನೀವು ಸ್ವಲ್ಪ ಓವರ್ ಆಗಿ ಮಾತಾಡ್ತೀರಾ ಅನ್ಸ್ತಿಲ್ಲ? ಏನ್ ಮಾಡೋದು ಮಧುರ ಅವ್ರೆ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಹೃದಯದಿಂದ ಈ ಥರ ಮಾತುಗಳು ಉದುರ್ತಾ ಇರ್ತವೆ. ಬೇಡ ಅಂದ್ರೆ ಅವಳಿ ನಾಳೆಯಿಂದ ಮಾತಾಡಲ್ಲ. ಹಾಗೇನ್ ಬೇಡ, ಬನ್ನಿ ಕೂತ್ಕೊಳ್ಳಿ. ಗೌಡ್ರೆ, ಈ ಕಾಲ್ ನೋವು ಹೇಗಿದೆ? ನನಗಿಂತ ಪರವಾಗಿಲ್ಲ, ನಿಮ್ಮನ್ನ ನೋಡಿದ್ಮೇಲಂತೂ ಹೊಸಿ ಜಾಸ್ತಿಗೆ ವಾಸಿ ಆಯ್ತು ಅವನಿ. ನೋಡಿ, ನೋಡ್ತಾವನಿ. ನಾ ಹೇಳಿದ ಹಾಗಲ್ಲ ಗೌಡ್ರೆ, ನಿಮ್ ಕಾಲ್ ಹುಷಾರಾದ್ಮೇಲೆ ಪುಟ್ಮಲ್ಲಿ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿ. ನೀವು ಬರ್ತೀನಿ ಅನ್ನಿ, ನಾಳೆಗೆ ಕರ್ಕೊಂಡು ಹೋಯ್ತೀನಿ. ನಿಮ್ಮಿಬ್ರ ಮಧ್ಯೆ ನಾನು ಯಾಕೆ? ಗಂಡ ಹೆಂಡತಿ ಇಬ್ರೇ ಹೋಗ್ಬೇಕಲ್ವಾ? ಆ ಸುಖಕ್ಕೆ ಅಪ್ಪಟ್ಟಿ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಗಂಟೆ ಹಾಕೋಬೇಕು. ಇಂಥ ಮಾತುಗಳೇ ನಂಗೆ ಇಷ್ಟ ಆಗಲ್ಲ. ಪಾಪ ಪುಟ್ಮಲ್ಲಿ ಅವರು ನೀವೆಲ್ಲೂ ಆಚೆ ಕರ್ಕೊಂಡು ಹೋಗಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಹಂಗಂದ್ರ್ಯಾ ಮತ್ತೆ ನನ್ನ ಮುಂದೆ ಖುಷಿಯಾಗೇ ಇದ್ಲು. ನಿಮ್ ಮುಂದೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಇರಬೇಕು. ಮಧುರ ಅವ್ರೆ, ನೀವು ಹೇಳೋದ್ಮೇಲೆ ಮುಗೀತು, ನಿಮ್ಮ ಮಾತನ್ನು ಮೀರಲ್ಲ, ಕರ್ಕೊಂಡು ಹೋಯ್ತೀನಿ. ಅಣ್ಣಪ್ಪನವರಲ್ಲಿ ಕಾಣಿಸ್ತಾ ಇಲ್ಲ? ಮಲ್ಕೊಂಡಿದ್ದಾರೆ. ಅಣ್ಣಪ್ಪನವರಲ್ಲಿ ಕಾಣಿಸ್ತಾ ಇಲ್ಲ? ಮಲ್ಕೊಂಡಿದ್ದಾರೆ. ಬಾಬಣ್ಣ, ಬಾ ಬಾಬಣ್ಣ, ನೀವ್ ಇಲ್ಲಿದ್ದೀರಿಯಾ? ನಾನು ಎಲ್ಲೋಂತೋದ್ರು ಅಂತ ಭಯ ಆಗ್ಬಿಟ್ಟಿತ್ತು. ಅಯ್ಯೋ ಪೆದ್ದಿ, ನಾನು ನಮ್ಮ ಮಟ್ಟಿಲಿಲ್ಲ ಅಂದ್ರೆ ಇನ್ನೆಲ್ಲಿದ್ದ ನಮ್ಮೆ. ಬಾಬಣ್ಣ ತಕೊಳ್ಳಿ. ಹಲೋ, ಎಲೆಕ್ಟ್ರಿಷಿಯನ್ ಮಾತ್ರೆ. ಎಲೆಕ್ಟ್ರಿಷಿಯನ್ ಮಾತ್ರೆನಾ? ಇದು ಎಲೆಕ್ಟ್ರಿಷಿಯನ್ ಅಲ್ಲ, ಕ್ಯಾಲ್ಸಿಯಂ. ಹಿಡಿದ್ರಿ ಜಾಡ. ಬೇಡ ಹೌಡ್ರೆ, ಬೇಡ ಅಂದ್ರೆ ಹೇಗೆ? ಇದನ್ನ ತಗೊಂಡ್ರೆ ತಾನೇ ನಿಮ್ ಕಾಲ್ ನೋವು ಹುಷಾರಾಗೋದು. ನೀವು ಹೇಳಿದ್ಮೇಲೆ ಮುಗೀತು ಮಧುರ ಅವ್ರೆ, ತಕತೀನಿ. ನನ್ಗೆ ಈಗ ಸಮಾಧಾನ ಆಯ್ತು. ನೀವು ಬಿರ್ನೆ ಹುಷಾರಾದ್ರೆ ನಂಜುಂಡೇಶ್ವರಂಗೆ ಉಳ್ ಸೇವೆ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿವ್ನಿ. ಆಮೇಲೆ ಪುಟ್ಮಲ್ಲಿ ದಡ್ಡಿ ನೀನು ಮೊದ್ಲೇ ಒಣಿ ಕಂಡಿದೆ, ಇಷ್ಟಕ್ಕೆಲ್ಲ ಉರುಳು ಸೇವೆ ಮಾಡ್ತೀನಿ ಅಂತ ಯಾಕೆ ಅರ್ಕೆ ಒತ್ಕೊಂಡಿ? ಆಮೆ ಉಳ್ಳಿ ಮೈಕೈಯಿಂದ ನೋವು ಬಂದ್ಬಿಡ್ತದೆ. ಬಾಬಣ್ಣ, ನೀವು ತಪ್ಪು ತಿಳ್ಕೊಂಡಿರಿ. ಉಳ್ ಸೇವೆ ಮಾಡೋದು ನಾನಲ್ಲ, ನೀವು. ನಿನ್ ಸೀರೆನೆಲ್ಲ ಒಗೆದು ಒಣಗಾಕ್ ಬಂದಿದ್ದೀನಿ. ನೀನು ಒಗೆದು ಇಟ್ಟು ಬಂದಿದ್ಯಲ್ಲಮ್ಮ ಸೀರೆ, ಅದನ್ನೆಲ್ಲ ಒಣಗಾಕ್ ಬಂದಿದ್ದೀನಿ. ಅಣ್ಣಪ್ಪನವ್ರೆ, ಯಾಕೆ ನಾಚ್ಕೊಂಡ್ರಿ?
ನೀವು ಬಟ್ಟ ಒಗೆಯೋದು ಪಾತ್ರ ತೊಳೆಯೋದು ಎಲ್ಲ ನಮಗೆ ಗೊತ್ತು ಕಂಬುಡಿ. ಅವರೇ ಹೇಗಿದ್ದೀರಾ? ನಾ ಚಂದಾಗಿವ್ನಿ, ನೀವು ಚಂದಾಗಿದ್ದೀರಿಯಾ? ನಾನು ಚೆನ್ನಾಗಿದ್ದೀನಿ. ಚಂದನ್ ಅವರೇ, ನೀವು ಮನಾಲಿಗೆ ಹೋಗಲ್ಲ ಅಂದ್ರಂತೆ, ಯಾಕೆ? ಅದು ನನ್ನ ಹೆಂಡ್ತಿನ ಬಿಟ್ಟು ಹೋಗಕ್ಕೆ ಮನ್ಸಾಗ್ಲಿಲ್ಲ. ಆ ಜೊತೆಗೆ ಫಿಟ್ ಅಂಡ್ ಫೈನ್ ಆಗಿರೋದ್ರಿಂದ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಅಂತೂ ನಾವು ಯಾರು ಮನಾಲಿಗೆ ಹೋಗಲ್ಲ ಅಂತ ಕನ್ಫರ್ಮ್ ಆಯ್ತು. ಒಂದು ನಿಮಿಷ. ಹಲೋ, ಹೇಳಿ ರಮೇಶ್ ಅವರೇ. ವಾಟ್, ಮತ್ತೆ ಪ್ಲಾನ್ ಚೇಂಜ್ ಆಯ್ತಾ? ಹಾಂ, ಸರಿ ಬಿಡಿ, ರೆಡಿ ಆದ್ಮೇಲೆ ಫೋನ್ ಮಾಡ್ತೀನಿ. ಏನಾಯ್ತು? ಯಾವ ಪ್ಲಾನ್ ಚೇಂಜ್ ಆಗಿದ್ದು? ಬ್ಯಾಂಗ್ಳೂರಲ್ಲಿ ಇದ್ದಿದ್ದ ಸೆಷನ್ ಮನಾಲಿಗೆ ಶಿಫ್ಟ್ ಆಗಿರೋದ್ರಿಂದ ನಾನು ಇವತ್ತೇ ಹೊರಡಬೇಕಾಗಿದೆ. ಅಂದ್ರೆ ನೀವು ಒಬ್ಬರೇ ಮನಾಲಿಗೆ ಹೋದಾರ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಗೌಡ್ರೆ. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂದರೆ ನಿಮ್ಮ ಕಾಲೇನೂ ಸರಿಯಾಗಿಲ್ಲ, ಸೊ ನೀವು ಬರೋಕ್ಕಾಗಲ್ಲ. ಇವರಂತೂ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಇವರು ಬರಲ್ಲ. ಹಾಂ, ನಾನು ಪುಟ್ಮಲ್ಲಿ ಅವರು ಭೂಪತಿ ಹೋಗ್ಬಿಟ್ಟು ಬರ್ತೀವಿ. ಏನಂತೀರ ಪುಟ್ಮಲ್ಲಿ ಅವರೇ? ನಾನು ನಮ್ಮ ಬಾಬು ನಿಮ್ಮ ಜೊತೆ ಬರ್ತೀವಿ, ಅಲ್ಲಿರೋ ಜಾಗ ಎಲ್ಲ ನೋಡ್ಕೊಂಬರೋ. ಚಮತ್ಕಾರ ಚಮತ್ಕಾರ ಚಮತ್ಕಾರ. ಪುಟ್ಮನೆ ನೀ ಕೊಟ್ಟರೆ ಕ್ಯಾಲ್ಸಿಯಂ ಮಾಸ ಕೆಲಸ ಮಾಡ್ಬಿಟ್ಟದೆ ಕಮ್ಮೆ. ನೋಡು, ನನ್ನ ಕಾಲು ಸರಿ ಹೋಗ್ಬಿಟ್ಟದೆ. ನಾನು ಮನಾಲಿಗೆ ಬರ್ತೀನಿ. ತಲೆ ಎಲ್ಲ ತಿರುಗ್ತಿದೆ, ಬಿಸಿ ಬಿಸಿ ಆಗ್ತಿದೆ. ಕಾಲಿಂಗ್ ನನ್ನ ಮನೇಲಿ ಕರ್ಕೊಂಡು ಹೋಗು.